ಮಾಳು ಲಾಸ್ಟ್ ಟೈಮು ನಿಮ್ಮನ್ನ ಅಂದರೆ ನೇರವಾಗಿ ನಾಮಿನೇಟ್ ಮಾಡಿದ್ದೆ, ಈಗ ಹೊರಗೆ ಬರೋಕ್ಕೆ ಕಾರಣ ಆಯ್ತಾ ಹೆಂಗೆ ಈ ಮಾಳು ಆಟದ ಶೈಲಿ ಏನು ಹೇಳಿ? ಇಲ್ಲ ನಾ ಖಂಡಿತ ಆ ಥರದ್ದು ಏನಿಲ್ಲ. ಈಗ ಫಸ್ಟ್ ಡೇ ಬಂದಾಗ ಮಾಳು ಆ ಮನೇಲಿ ಇರಬೇಕು ಅಂತ ಫೈಟ್ ಮಾಡಿದ್ದೆ ನಾನು, ಯಾಕಂದ್ರೆ ಅವ್ರ ಜರ್ನಿ ನೋಡಿದ್ದೆ. ಹಂಗಾಗಿ ಈಗ ನಾನು ಅವ್ರನ್ನ ಒಂದ್ಸತಿ ನಾಮಿನೇಟ್ ಮಾಡಿರ್ತೀನಿ. ಅವ್ರ ಅದೃಷ್ಟ ಚೆನ್ನಾಗಿತ್ತು, ಅದೇನೋ ಫೈನಲಿಸ್ಟ್ ಆಗ್ತಾರೆ. ಅಲ್ಲಿರೋದೇ 15 ಜನದಲ್ಲಿ ಅವ್ರಿಗೆ 6 ಜನ ಏಕ್ದಮ್ ಕೊಡ್ತಾರೆ. ಅವ್ರಿಗೆ ಆ ಟೈಮ್ಗೆ ಏನು ಅನ್ಸುತ್ತೋ ಅದನ್ನು ಕೊಡಲೇಬೇಕು. ಆಮೇಲೆ ನಾನು ಅದೇ ಟೈಮಲ್ಲಿ ಒಂದಷ್ಟು ಅವ್ರಿಗೂ ನನಗೂ ಇದಾಗಿ ನಾನು ಅವ್ರನ್ನ ಎಚ್ಚರಿಸ್ತಿದ್ದೆ, ಮಾಡು ನೀನು ಮಾತಾಡಬೇಕು, ನೀನು ಎಲ್ಲೋ ಕಳೆದೋಗ್ತಿದ್ದೆ, ನೀನು ರಾಕೆಟ್ ಥರ. ಯಾಕೆ ನಾನು ಅವ್ರ ಫ್ಯಾನು, ಕನ್ನಡದ ಹಾಡನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡೋಗಿದ್ದು ಹುಡುಗ ಅನ್ನೋದು ನನಗೆ ಆಚೆ ಗೊತ್ತಿತ್ತು. ಹಂಗಾಗಿ ಎಚ್ಚರಿಸ್ತಿದ್ದೆ. ಅವರು ಅದನ್ನು ಮಿಸ್ಟೇಕ್ ಮಾಡ್ಕೊಂಡು ಅದನ್ನೇ ನಾನು ಆಮೇಲೆ ಒಂದು ಸತಿ ಹೇಳಿರ್ತೀನಿ, ಮಾಡು ನಾನೇನು ಹೇಳೋಕೆ ಹೋದೆ, ನಿಂಗೆ ಅರ್ಥನೇ ಆಗಲಿಲ್ಲಲ್ಲ ಮಾಡು, ಹೋಲಿ ಬಿಡು ಪರವಾಗಿಲ್ಲ ಅಂತ. ಅದರಿಂದ ಇದು ಅಲ್ಲವೇ ಅಲ್ಲ ಅಣ್ಣ. ಇಲ್ಲ ಅಣ್ಣ, ಅಲ್ಲೇನು ಆ ಥರದ್ದೇನು ಓಡಲ್ಲ. ಆಮೇಲೆ ನಾನು ಅಂದರೆ ಅದೊಂದು ಖುಷಿಯಾಗಿ ಎಂಜಾಯ್ ಮಾಡಬೇಕು ಅಂತ ಹೋಗಿದ್ದು ಅಣ್ಣ. ಇಲ್ಲಿ ಗೆದ್ಬಿಡ್ಬೇಕು, ಅದೇನೋ ಮಾಡಬೇಕು ಹಂಗಲ್ಲ ಅಣ್ಣ. ಸಿನಿಮಾ ಆದರೆ ಆ್ಯಕ್ಟ್ ಮಾಡುವಾಗ ಏನಾಗುತ್ತೆ, ಒಬ್ಬ ಆ ಕಡೆ ಪರ್ಫಾರ್ಮರ್ ಆ್ಯಕ್ಟ್ ಮಾಡ್ತಾ ಇದ್ರೆ ಅದೊಂದು ಒಳಗೇನೋ ಒಂದು ಚಾಲೆಂಜ್ ಇರುತ್ತಣ್ಣ. ಮಾಡು ನಾನು ಮಾಡ್ತೀನಿ. ಆಮೇಲೆ ಇಬ್ಬರು ಚೆನ್ನಾಗಿ ಮಾಡಿದ್ರೆ ಇಬ್ಬರು ಥಿಯೇಟ್ರಲ್ಲಿ ಕೂತ್ಕೊಂಡು ಏನು ಮಾಡಿದೆ ಗುರು ಅಂತ ಅವ್ರಿಗೆ ಅನ್ಕೊಂಡು ಅವರು ಏನೋ ಸುದೇ ಮಾಡಿದ್ಯಾ ಅಂತ ಈ ಥರದ್ದು ಇರುತ್ತೆ ಅಣ್ಣ. ಅಲ್ಲಿ ನಾನು ಆ ಪ್ರೋಸೆಸ್ನ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದೆ ಹೊರತು ನೀವು ಟಾಸ್ಕ್ಗಳಲ್ಲೂ ನೋಡಿ ಇವರೆಲ್ಲ ಬಿದ್ದು ಒದ್ದಾಡ್ತಿದ್ರು, ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಬಿದ್ದು ಒದ್ದಾಡಿ ನಾನು ಗೆಲ್ತೀನಿ ಅಂತ ಮಾಡ್ತಿರಲಿಲ್ಲ. ನಂಗೆ ಅದು ಚೆನ್ನಾಗಿತ್ತು. ಅದೊಂದು ಎಷ್ಟು ದಿನ ಇರ್ತೀನಿ ಅಷ್ಟು ದಿನ ಅಲ್ಲಿ ಎಷ್ಟು ಖುಷಿಯಾಗಿರೋಕ್ಕೆ ಸಾಧ್ಯ ಅಷ್ಟು ಖುಷಿಯಾಗಿರೋದು ಅಂತ. ಆದರೆ ಅಲ್ಲಿ ಖುಷಿ ಜೊತೆಗೆ ಎಮೋಷನ್ನು, ನೋವು, ನಲಿವು, ಸ್ನೇಹ, ನಗು ಎಲ್ಲವೂ ಇದೆ. ಅದಷ್ಟು ಪ್ರೊಸೆಸ್ನು ಎಂಜಾಯ್ ಮಾಡ್ಕೊಂಡು ಸುಮ್ಮನೆ ಇಲ್ಲಿ ಅಳು ಬರಲ್ಲ ಅಣ್ಣ. ನಾವು ಹಂಗೆಲ್ಲ ಹತ್ತಿಲ್ಲ. ಅಲ್ಲಿ ನಿಮ್ಗೆ ಆಗುತ್ತೆ ಅಣ್ಣ. ಆಚೆ ಅನ್ಸುತ್ತೆ ಏನು 6 ವಾರಕ್ಕೆ ಹಿಂಗೆ ಅಂತ. ನಿಮ್ಗೆ ಒಂದೊಂದು ದಿನ ಒಂದೊಂದು ವರ್ಷ ಥರ ಹೋಗುತ್ತೆ ಅಣ್ಣ. ಅಲ್ಲಿ ನಾನು ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತೀನಿ.